ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆ ಭಾವನನ್ನ ಕೆಡಬೇಕು ಅಂತ ಎಂಥ ಬಲೆ ಎಂದಿದೆ ಗೊತ್ತೇನವ. ಇನ್ನು ಮಗ ಬಂದು ಎಲ್ಲ ಹಾಳು ಮಾಡ್ಬಿಟ್ನಲ್ಲವ. ಅಲ್ಲ ಮಾವ, ನೀವು ನನ್ನ ಅತ್ತೆನ ಮಾತ್ರ ಆ ಭಾವನಾ ವರದಕ್ಷಿಣೆ ಕಿರುಕುಳ ಕೊಡ್ತಿದ್ದಾಳೆ ಅನ್ನೋ ಕೇಸಲ್ಲಿ ಸೇರಿಸ್ಕೋತೀರಾ ಅಂತ ಅನ್ಕೊಂಡ್ರೆ, ನೀವು ನೋಡಿದ್ರೆ ಹೋಗಿ ಹೋಗಿ ಸಿಂಚನೂ ಸೇರಿಸ್ಬಿಟ್ಟಿದ್ದೀರಾ. ಮಾವ, ಅವಳ ಮೇಲೆ ನಿಮ್ಗೆ ಯಾಕೆ ಕೋಪ? ಅದು ಕೋಪ ಅಲ್ಲ ಕಣವ, ರಾಜಕೀಯದ ಆಟ. ನೋಡು, ನಾನು ನೀನು ಮನೆಯವರೆಲ್ಲ ಸೇರಿಕೊಂಡು ಭಾವನ ಆಚೆ ಹಾಕಬೇಕು ಅಂತ ಅಂದ್ಕೊಂಡ್ವಿ ಅಲ್ವಾ. ಆದರೆ ನಮ್ಮ ಸಿಂಚನಿಗೆ ಮಾತ್ರ ಅವಳೇನು ಕೆಟ್ಟದ್ದು ಮಾಡೇ ಇಲ್ಲ ಅನ್ನೋ ಭಾವನೆ. ನಮ್ಮ ಸಿದ್ದೇಗೌಡನಿಗೆ ಅಕ್ಕ ಅಂದರೆ ಪಿರುತಿ, ಅದರಲ್ಲಿ ಬಸ್ರಿ ಬೇರೆ. ಇಂಥ ಪರಿಸ್ಥಿತಿಲಿ ಪೊಲೀಸ್ ಸ್ಟೇಷನ್ನು ಕೋರ್ಟ್ಗೆ ಹೋಗ್ಬೇಕಲ್ಲ ಅಂತ ತಲೆ ಕೆಡ್ಸ್ಕೊತಾನೆ. ಭಾವನನ ಮೇಲೆ ಇಂಥ ಪರಿಸ್ಥಿತಿ ತಂದ್ಬಿಟ್ಲಲ್ಲ ಅಂತ ಕೋಪ ಮಾಡಿಕೊಂಡು ಅವನೇ ಅವಳನ್ನ ಕತ್ತಿಗೆ ಜಾತಿಗೆ ಕಳ್ತಾನೆ ಅಂದ್ಕೊಂಡಿದ್ದೆ. ಅದಕ್ಕೆ ನಾನು ಸಿಂಚನನ್ನು ಒಂದು ಸಣ್ಣ ದಾಳವಾಗಿ ಉಪಯೋಗಿಸ್ಕೊಂಡೆ ಕಣವ. ಆದರೆ ನಿಮ್ಮ ಮಗ ಬಂದು ಉರಿಯೋ ಬೆಂಕಿಗೆ ನೀರು ಹಾಕಿ ತಣ್ಣಗೆ ಮಾಡಿಬಿಟ್ನಲ್ಲ, ಏನು ಬಡ್ಕೊಳ್ಳೋದು ಇವಾಗ ನಾನು. ಹೋಗ್ಲಿ ಬಿಡಿ ಮಾವ, ನಿಮ್ಮ ಐಡಿಯಾ ಏನೋ ಚೆನ್ನಾಗೇ ಇತ್ತು. ಆದರೆ ನಿಮ್ಮ ಪೆದ್ದ ಮಗನ ಬುದ್ಧಿ ನಿಮಗೆ ಗೊತ್ತಲ್ಲ. ಅವನು ಹೆಂಗೆ ಅಂತ ಅಂದರೆ, ಈ ಭಾವನ ಅವನ ಮುಂದೆ ಸುಮ್ಮನೆ ಒಂದೆರಡು ಮೊಸಳೆ ಕಣ್ಣೀರು ಸುರಿಸಿದ್ರೆ ಸಾಕು, ಕರ್ಗಿ ನೀರಾಗಿ ಹೋಗ್ತಾನೆ. ಅವಳು ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ಕೊಂಡು ಕೊಲೆ ಬಸ್ವಂತರ ನಮ್ಗಳ ಹತ್ರ ಬಂದು ಜಗಳ ಮಾಡ್ತಾನೆ. ಇಷ್ಟೇ ಅವನಿಗೆ ಗೊತ್ತಿರೋದು. ಈ ಭಾವನ ಇರೋವರೆಗೂ ನಾವು ಏನು ಮಾಡಿದ್ರು ನೀರಲ್ಲಿ ಹೋಮ ಮಾಡ್ದಂಗೆ ಆಯ್ತದ. ಅವಳು ಅವನಿಗೆ ಎಷ್ಟು ನಂಬಿಟ್ಟವಳೆ ಅಂದರೆ, ನನ್ನ ಗಂಡ ನೋಡದೇ ಇರೋ ಪ್ರಪಂಚನ ನಾನು ಯಾಕೆ ನೋಡಬೇಕು ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಿಲ್ಲ ಗಾಂಧಾರಿ, ಅವಳ ಥರ ಆಡ್ತಾವಳೆ. ಇವಳನ್ನ ದಾರಿಗೆ ತರೋದು ಕಷ್ಟ ಅದೇ ಕಣವ. ಹಂಗಂದ್ರೆ ನೀವು ಅವಳ ಮುಂದೆ ಸೋಲು ಒಪ್ಕೊಂಡ್ಬಿಟ್ರಾ? ಈ ಜವರೇಗೌಡ ಯಾವತ್ತೂ ಸೋಲು ಒಪ್ಕೊಳ್ಳೋಕ್ಕಿಲ್ಲ ಕಣವ. ನಾನು ಇನ್ನೊಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇವನಿ. ಇನ್ನೊಂದು ಅವಕಾಶ ಸಿಗಲಿ, ನೋಡು ಅವಳನ್ನ ಹೆಂಗೆ ಆಚೆಗೆ ದಬ್ತೀನಿ ಅಂತ. ಮಾವ, ನೀವು ಹೇಳಿದ 3 ದಿವಸದಲ್ಲಿ ಆಲ್ರೆಡಿ 2 ದಿನ ಕಳೆದೋಯ್ತು. ಇನ್ನಿರೋ ಒಂದೇ ದಿವಸದಲ್ಲಿ ಏನು ಮಾಡ್ತೀರಾ ಮಾವ? ಯಾಕೋ ಈ ಸಲ ನಿಮ್ಮ ರಾಜಕೀಯದ ಆಟ ನಡೆಯಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮುಂದೆ ಅವಳು ಬಾವುಟನೇ ಹಾರಿಸೋ ಥರ ಕಾಣಿಸ್ತಾ ಇದ್ದಾಳೆ. ಅದಷ್ಟು ಸುಲಭ ಅಲ್ಲ ಕಣವ. ನಾನು ರಾಜಕೀಯದಲ್ಲಿ ಸೋಲು ಗೆಲುವು ಎರಡೂ ನೋಡಿದ್ದೀನಿ. ಆದರೆ ಈ ಭಾವನ ಮುಂದೆ ನಾನು ಸೋಲೋದಕ್ಕೆ ನಾನು ರೆಡಿ ಇಲ್ಲ ಕಣವ. ಮರ ಎಷ್ಟೇ ದೊಡ್ಡದಾದರೂ ಹುಡುಕೆ ಕತ್ತಿ ಹಾಕಿದ್ರೆ ಹೆಂಗೆ ಬೀಳ್ತದೋ ಹಂಗೆ ಇವಳನ್ನ ಕತ್ತಿರ ಜಾತಿಗೆ ತಳ್ತೀನಿ, ನೋಡ್ತಾ ಇರವ. ಸರಿ ಮಾವ, ಅದೇನು ಮಾಡ್ತಿರೋ ಸ್ವಲ್ಪ ಬೇಗ ಮಾಡಿ. ಇಲ್ಲ ಅಂತ ಅಂದರೆ ಆ ಶಿಖಂಡಿ ಮುಂದೆ ನಾನು ಯುದ್ಧ ಮಾಡಲ್ಲ ಅಂತ ಭೀಷ್ಮ ಹೇಗೆ ಶಸ್ತ್ರತ್ಯಾಗ ಮಾಡಿದ್ನೋ ಹಾಗೆ ಇಂಥವಳ ಮುಂದೆ ನೀವು ಸೋಲನ್ನು ನೋಡೋಂಥ ದಿನ ಬಂದ್ಬಿಟ್ರೆ ಕಷ್ಟ. ಆದರೆ ನಾನು ಭೀಷ್ಮ ಅಲ್ಲ ಕಣವ, ಕೌರವ. ಆ ಕುಂತಿ ಪುತ್ರ ಕರ್ಣನ ಮುಂದೆ ಇಟ್ಕೊಂಡು ಪಾಂಡವರ ವಿರುದ್ಧ ಹೆಂಗ್ ಯುದ್ಧ ಸಾರಿದ್ರು ಹಂಗೆ ನಾನು ನನ್ನ ಮಗನ ಮುಂದೆ ಇಟ್ಕೊಂಡು ಇವಳ ವಿರುದ್ಧ ಯುದ್ಧ ಸಾರ್ತೀನಿ ಕಣವ, ನೋಡ್ತಾ ಇರು. ಲಕ್ಷ್ಮೀ ನಿವಾಸ